ತಂದೆ ಜನ್ಮ ಕೊಟ್ರೆ ಸಾಕಾಗಲ್ಲ. ಆ ಮಕ್ಳಿಗೆ ಏನ್ ಬೇಕು ಏನ್ ಬೇಡ ಅದೆಲ್ಲದನ್ನು ನೋಡ್ಕೋಬೇಕು. ಅದು ಒಬ್ಬ ತಂದೆಯ ಜವಾಬ್ದಾರಿ. ಅಕ್ಕ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಪಾಪ ಅಪ್ಪ. ಶಟಪ್ ಗೌರಿ, ಶಟಪ್. ನೀನ್ ನಿಮ್ಮ ಅಪ್ಪನ ಬಗ್ಗೆ ಮಾತಾಡ್ಕೊಂಡು ಬರ್ಬೇಡ. ಮಕ್ಕಳಿಗೋಸ್ಕರ ಏನು ಮಾಡದೆ ಇರೋರ್ನ ಅಪ್ಪ ಅಮ್ಮ ಅಂತ ಯಾರು ಎದೆ ಒಪ್ಸಿ ಹೇಳೋದಿಲ್ಲ. ಅಕ್ಕ ಅಪ್ಪ ಅಮ್ಮನ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ. ನೀನ್ ಹೀಗೆ ಹೇಳಿದ್ರೆ ಹೇಗೆ ಹೇಳು? ಅವ್ರು ಹೇಗೋ ಈ ವಯಸ್ಸಲ್ಲೂ ಕಷ್ಟಪಟ್ಟು ಬದುಕ್ತಿದಾರಲ್ವಾ? ನೋಡು ಗೌರಿ, ಹೆಣ್ಮಕ್ಳಿಗೆ ತಂದೆ ತಾಯಿ ಸಪೋರ್ಟ್ ತುಂಬಾನೇ ಮುಖ್ಯ. ಆದ್ರೆ ನನಗೆ ಯಾರ ಸಪೋರ್ಟ್ ಇದೆ? ನನ್ನಿಂದ ಯಾರಾದ್ರೂ ಇದ್ದು ಅವ್ರು ನನಗೆ ಸಪೋರ್ಟ್ ಕೊಟ್ಟಿದ್ರೆ ನಾನು ಜೀವನದಲ್ಲಿ ಏನಾದ್ರೂ ಮಾಡ್ತಿದ್ನೇನು. ಆದ್ರೆ ಈಗ ಎಲ್ಲಾನು ಕಳ್ಕೊಂಡೆ, ನನ್ನ ಜೀವನಾನು ಕಳ್ಕೊಂಡ್ಬಿಟ್ಟೆ. ನಮ್ಮಪ್ಪ ಒಬ್ರು ಕರೆಕ್ಟ್ ಆಗಿದ್ದಿದ್ರೆ ಇದ್ಯಾವುದು ಆಗ್ತಿರ್ಲಿಲ್ಲ. ಅಕ್ಕ ನಿನ್ ಪ್ರೀತಿನ ಕಳ್ಕೊಳ್ಳೋದಕ್ಕೆ ಅಪ್ಪ ಕಾರಣ ಅಲ್ಲ, ಅದು ನೀನ್ ಮಾತ್ರ. ಏನ್ ಹೇಳ್ತಿದ್ಯಾ ಗೌರಿ? ನಾನ್ ಕಾರಣನ? ಹೌದಕ್ಕ, ನೀನೇ ಕಾರಣ. ಇಲ್ದೆ ಹೋದ್ರೆ ನಾವು ನಮ್ ವ್ಯಾಲ್ಯೂಸ್ನ ಕಳ್ಕೊಂಡ್ಬಿಡ್ತೀವಿ ಅಭಿ. ಅವಳು ನಿನಗೆ ವರ್ತೇ ಇಲ್ಲ. ಪ್ಲೀಸ್ ನೀನ್ ಇದರಿಂದ ಹೊರಗೆ ಬಾ. ಅಭಿ, ನಮ್ಗೆ ಬೇಜಾರಾದಾಗ್ಲೇ ನಾವು ಡಬಲ್ ಸ್ಪೀಡಲ್ಲಿ ಕೆಲಸ ಮಾಡಬೇಕು. ಆಗ್ಲೇ ನಾವು ಪೀಸ್ಫುಲ್ ಆಗಿರೋದಕ್ಕೆ ಸಾಧ್ಯ. ನಾನು ಟ್ರೈ ಮಾಡ್ತೀನಿ, ಖಂಡಿತವಾಗ್ಲೂ ನಾನು ಇದರಿಂದ ಹೊರಗಡೆ ಬರ್ತೀನಿ. ಯಾವ್ದು ಸರಿ ಯಾವ್ದು ತಪ್ಪು ನಂಗೆ ಗೊತ್ತಿಲ್ಲ, ಆದ್ರೆ ನೀ ನನ್ನ ಲೈಫ್ ಬಗ್ಗೆ ಸರಿಯಾಗಿರೋ ಡಿಸಿಷನ್ ತಗೊಂಡಿರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಸೊ ನೀನೇನು ಹೇಳ್ತೀಯೋ ನಾನು ಅದನ್ನ ಮಾಡ್ತೀನಿ. ಗುಡ್ ಅಭಿ, ಮಲ್ಕೋ. ಅಭಿ, ಹಾಲಿಟ್ಟಿದ್ದೀನಿ, ಹಾಲು ಕುಡಿದು ನೆಮ್ಮದಿಯಾಗಿ ನಿದ್ರೆ ಮಾಡಿ. ಓಕೆ, ಗುಡ್ ನೈಟ್ ಮಾಮ್. ಯಾಕಂದ್ರೆ ನೀನು ಸುಳ್ಳಿನ ಮೇಲೆ ಮನೆ ಕಟ್ಟಿದ್ಯಾ. ಸಂಬಂಧಗಳಿಗೆ ನಂಬಿಕೆನೆ ಬುನಾದಿ ಆಗ್ಬೇಕೆ ಹೊರ್ತು ಸುಳ್ಳಲ್ಲ. ಇವತ್ತು ನೀನ್ ಸುಳ್ಳಿನ ಮೇಲೆ ಕಟ್ಟಿರೋ ಮನೆ ಬಿದ್ದೋಗಿದೆ, ಅದಕ್ಕೆ ನೀನೇ ಕಾರಣ. ನೀನು ಇರೋದು ಇದ್ದಾಗೆ ಹೇಳ್ಬೇಕಾಗಿತ್ತು. ಆಮೇಲೆ ಅಭಿ ಸರ್ಗೆ ನಿನ್ ಮೇಲೆ ಪ್ರೀತಿ ಹುಟ್ಟಿದ್ರೆ ಅದನ್ನ ನಿಜವಾದ ಪ್ರೀತಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ನೀನು ಅವರೇ ಬೇಕು, ಅವ್ರ ಪ್ರೀತಿನೇ ಬೇಕು ಅಂತ ಸುಳ್ಳಿನ ಮೇಲೆ ಸುಳ್ಳು ಹೇಳಿದ್ಯಾ. ಆ ಸುಳ್ಳಿಂದಾನೆ ಇವತ್ ನೀನ್ ಅಳ್ತಾ ಇರೋದು. ಹೌದು, ನಾನೇ ಸುಳ್ಳು ಹೇಳ್ದೆ. ನಾನು ಇನ್ನೇನ್ ಮಾಡ್ಲಿ? ನೀನೇ ನೋಡಿದ್ಯಲ್ಲ ಅವ್ರ ಲೆವೆಲ್ನ. ಯಾವಾಗ್ಲೂ ಸ್ಟೇಟಸ್ ಅಂತ ಬಾಯಿ ಬಡ್ಕೋತಿರ್ತಾರೆ. ಅಂತವ್ರ ಹತ್ರ ನಾನು ಹೋಗಿ ನೋಡಿ, ನನ್ನ ಹಳ್ಳಿಯಿಂದ ಬಂದವಳು, ನಾನು ಒಬ್ಬ ಮನೆ ಕೆಲಸ ಮಾಡ್ತಿರೋ ಮಗಳು ಅಂತ ಹೇಳ್ಕೊಂಡಿದ್ರೆ ಅವ್ರು ನನ್ನನ್ನ ಒಪ್ಕೋತಿದ್ರ? ಅವ್ರ ಮನೆ ಸೊಸೆ ಮಾಡ್ಕೊಳ್ತಿದ್ರ ಹೇಳು? ಅಕ್ಕ, ನಿಜವಾದ ಪ್ರೀತಿಗೆ ನಿನ್ ಎಲ್ಲಿ ಅವಳು ಯಾರ ಮಗಳು ಏನು ಅನ್ನೋದು ಮುಖ್ಯ ಆಗಲ್ಲ ಅಕ್ಕ. ನೀನ್ ನಿಜಾನೇ ಹೇಳಿದಿದ್ರೆ ಅಭಿ ಸರು ನಿನ್ನ ಮನ್ಸಾರೆ ಪ್ರೀತಿಸಿದ್ರೆ ಇವತ್ತು ನಿನ್ನನ್ನ ಒಪ್ಕೋತಾ ಇದ್ರು. ಅವ್ರ ಮನೆಯವ್ರಿಗೆಲ್ಲ ಹೇಳಿ ಒಪ್ಸಿರೋರು. ಇದೆಲ್ಲ ನಿಂದೆ ತಪ್ಪಕ್ಕ. ನೀನ್ ಅದನ್ನ ತಿತ್ಕೊಳ್ಳೋದಕ್ ನೋಡು. ಸುಮ್ನೆ ಅಪ್ಪ ಅಮ್ಮನ ಮೇಲೆ ಅಪವಾದ ಹೊರಿಸ್ಬೇಡ. ನೀನೊಬ್ರು ಕಡಿಮೆ ಇದ್ದೆ ನನಗ್ ಬುದ್ಧಿ ಹೇಳೋದಕ್ಕೆ. ಹೋಗಿ ನಾನು ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ. ಅಕ್ಕ, ಸಮಾಧಾನ ಮಾಡ್ಕೋ. ನನಗ್ ಗೊತ್ತಕ್ಕ, ಈಗ ನಾನು ಏನೇ ಹೇಳಿದ್ರು ಯಾವ್ದು ನಿನ್ ತಲೆಗೆ ಹೋಗೋದಿಲ್ಲ ಅಂತ. ತಗೋ, ಊಟ ಮಾಡು. ನನಗ್ ಬೇಡ ಅಕ್ಕ, ಈಗ ಊಟ ಮಾಡ್ದೆ ಹತ್ಕೊಂಡ್ ಕೂತಿದ್ರೆ ಹೇಗೆ ಹೇಳು?
ನಿನ್ನ ಆರೋಗ್ಯ ಏನಾಗುತ್ತೆ? ಈ ರೀತಿ ಅಳ್ತಾ ಕೂತ್ರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಹೊರತು ಯಾವುದು ಕಡಿಮೆ ಆಗೋದಿಲ್ಲ. ತಗೋ ಊಟ ಮಾಡು. ಈಗ ಅಳ್ತಾ ಕೂತ್ಕೊಂಡ್ರೆ ಸಮಸ್ಯೆಗಳು ಬಗೆಹರಿಯಲ್ಲ. ಮತ್ತೆ ಅದೇನೋ ಮೇಕಪ್ ಮಾಡ್ಕೋತಾರಲ್ಲ ಅದನ್ನ ಅವ್ರನ್ನ ಮನೆಗೆ ಬರೋಕೆ ಹೇಳು. ನಿನ್ನತ್ತೆ ರಮಾದೇವಿಯ ಸೊಸೆಯಾಗೋಳು ನೀನು. ಅವಳ ಗಾಂಭೀರ್ಯಕ್ಕೆ ಅವಳ ಘನತೆಗೆ ತಕ್ಕಂಗೆ ಇರಬೇಕು ಮಗಳೇ. ಒಂದ್ಸಲ ನೋಡು ಅತ್ತೆನ. ಹ್ಞೂ ಅಪ್ಪ, ಆದರೆ ಒಂದೇ ದಿನದಲ್ಲಿ ಸ್ಯಾರಿ ಬ್ಲೌಸ್ ಎಲ್ಲ ಹೇಗಪ್ಪ ಡಿಸೈನ್ ಮಾಡಿಸೋದು? ಅಂಕಿತಾ, ಯು ಡೋಂಟ್ ವರಿ. ಭರತ್ ಅಂತ ಡಿಸೈನರ್ ಇದ್ದಾರೆ, ನಾನು ಅವ್ರನ್ನ ಮನೆಗೆ ಬರೋದಕ್ಕೆ ಹೇಳ್ತೀನಿ. ಅವ್ರು ಎಲ್ಲನೂ ಒಂದೇ ದಿನದಲ್ಲಿ ರೆಡಿ ಮಾಡಿಕೊಡು. ನಿನ್ನ ಹತ್ತಿರ ಹೇಳ್ಬಿಟ್ಲಲ್ಲ ಬಾಯ್ಬಿಟ್ಟು. ಖುಷಿ ತಾನೆ? ಸರಿಯಪ್ಪ, ತುಂಬ ಖುಷಿ ಆಗ್ತದೆ.